ಗೈಸ್ ನೋಡಿ, ಇದು ತಿರುಚನಹಳ್ಳಿ ಕ್ರಾಸ್ ಒಳಗಡೆ ವಿದಾಗ್ಧ ರೆಸ್ಟೋರೆಂಟ್ ಆಪೋಸಿಟ್ ಒಂದು ಕಾರ್ ಗ್ಯಾರೇಜ್ ಇದೆ. ಸುಮಾರು ಅದ್ರೊಳಗಡೆ ಒಂದು 5 ಕಾರ್ ಇತ್ತು. ಶಾರ್ಟ್ ಸರ್ಕ್ಯೂಟ್ ಹಾಕ್ಬಿಟ್ಟು 5 ಕಾರು ಭಸ್ಮ ಹಾಕ್ಬಿಟ್ಟಿದೆ. ನೋಡಿ ಇಲ್ಲೆಲ್ಲ ಫುಲ್ ಜಾಮ್ ಆಗ್ಬಿಟ್ಟಿದೆ. ನೋಡಿ ಇಲ್ಲಿ ನಾನು ವಿಜುವಲ್ ಒಳಗಡೆ ತೋರಿಸ್ತೀನಿ. ಆಲ್ಮೋಸ್ಟ್ ಇವಾಗ ಇವರೆಲ್ಲ ಫೈರ್ ಇಂಜಿನ್ ಎಲ್ಲ ಬಂದ್ಬಿಟ್ಟು ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಫೈರ್ ಇಂಜಿನ್ ಅವರೆಲ್ಲ ಬಂದು ನೋಡಿ ವಿಜುವಲ್ಸ್ ತೋರಿಸ್ತೀನಿ. ಫುಲ್ ದೊಡ್ಡ ಇದಾಗ್ಬಿಟ್ಟಿತ್ತು. ಗೈಸ್ ನೋಡಿ, ತಿರುಚನಹಳ್ಳಿ ಕ್ರಾಸ್ ಒಳಗಡೆ ಈಗ ಅಗ್ನಿ ಅವಘಡ ಆಯ್ತಲ್ಲ, ಆ ಗ್ಯಾರೇಜ್ ಅಲ್ಲಿ ಸುಮಾರು ಒಂದು 5 ಕಾರ್ ಭಸ್ಮ ಆಗಿದೆ. ಸೊ ಈ ಸ್ವತಃ ಅವರು ಓನರೇ ಇದ್ದಾರೆ, ಅವ್ರ ಹತ್ರನೇ ಮಾತಾಡೋಣ ಬನ್ನಿ, ಏನಾಯ್ತು ಹೇಗಾಯ್ತು ಅಂತ. ಅಣ್ಣ ನಮಸ್ತೆ. ಏನಾಯ್ತು ಇದು, ಹೆಂಗೆ ಫೈರ್ ಇದಾಯ್ತು, ಮತ್ತೆ ಎಷ್ಟೊತ್ತಿಗಾಯ್ತು ಅದ್ರ ಬಗ್ಗೆ? 8:30 ಲಾಕ್ ಮಾಡ್ಕೊಂಡು ಹೋಗಿದ್ದೀರಿ. ಒಂದು 20 ನಿಮಿಷ ನಾವು ಮನೆಗೆ ಹೋಗಿ ಸೇರಿದಿರಿ. ಅಷ್ಟರಲ್ಲಿ ಫೋನ್ ಬಂತು. ಬಂದ್ ನೋಡಿದ್ರೆ ಅಷ್ಟರಲ್ಲಿ ಎಲ್ಲ ಅಂಟ್ಕೊಂಡಿದ್ದಾಗಿದೆ. ಅವಾಗೂ ಒಂದು ಕಾರ್ ಈಚೆ ತಳ್ಳಿ ಕಷ್ಟ ಬಿದ್ದಿ. ಇನ್ನು ಇನ್ನೋವಾ ಅದೆಲ್ಲಾನು ಎಲ್ಲ ಅಂಟಿದಾಯ್ತು ಸರ್. ಅದಕ್ಕೆ ಏನ್ ರೀಸನ್ ಅಂತ ಗೊತ್ತಾಗಿಲ್ವಾ? ಏನಂತ ಇನ್ನೂ ಗೊತ್ತಿಲ್ಲ ಸರ್ ರೀಸನ್. ಶಾರ್ಟ್ ಸರ್ಕ್ಯೂಟ್ ಒಳಗಡೆ ಏನಾದ್ರು ಸಿಲಿಂಡರ್ ಅಥವಾ ಶಾರ್ಟ್? ಸಿಲಿಂಡರ್ ಏನಿಲ್ಲ, ಸಿಲಿಂಡರ್ ಆಮ್ಲ ಇದಾಗೋದು, ಬೆಂಕಿ ಅಂಟ ಮೇಲೆ ಇದಾಗೋದು. ಅಥವಾ ಆಕ್ಸಿಜನ್ ಸಿಲಿಂಡರ್ ಏನಾಗಲ್ಲ ಆ ತರ. ಸಿಲಿಂಡರ್ ಹೊಡೆದೋಗ ಚಾನ್ಸೇ ಇಲ್ಲ. ಇದು ಏನಾಗಿದೆ ಅಂತ ಮುಂದೆ ನೋಡ್ಬೇಕು ಇವಾಗ ನಾವು. ಆಕಸ್ಮಿಕ ಬೆಂಕಿನಾ? ಸೊ ಈಗ ನಿಮ್ಗೆ ಟೋಟಲ್ ನಿಮ್ಗೆ ಎಷ್ಟು ಲಾಸ್ ಆಗಿದೆ? ಇದಕ್ಕೆ ಇನ್ಸೂರೆನ್ಸ್ ಏನಾದ್ರು ಇದೆಯಾ ಹೆಂಗೆ ಅಂತ? ಕಸ್ಟಮರ್ ಗಳು ಕೇಳ್ಬೇಕು ಸರ್. ಅವ್ರ ಕಸ್ಟಮರ್ ಗಾಡಿಗಳಿದೆ. ಈಗ ನಾಳೆ ಬಂದ್ರೆ ಯಾವ ತರ ಕಸ್ಟಮರ್ ಕೇಳ್ಬಿಟ್ಟು ಇದ್ ಮಾಡ್ಬೇಕು ಸರ್. ನಿಮ್ ಗಾಡಿಗೆ ಇನ್ಸೂರೆನ್ಸ್ ಇದೆಯಾ? ನಿಮ್ ಗ್ಯಾರೇಜ್ ಗೆ ಇನ್ಸೂರೆನ್ಸ್ ಇದೆಯಾ? ಸರ್ ಇಲ್ಲ ಸರ್, ಏನ್ ಇನ್ಶೂರೆನ್ಸ್ ಏನಿಲ್ಲ. ಹೆಚ್ಚು ಕಮ್ಮಿ ನಿಮ್ದು ಎಷ್ಟು ಲಾಸ್ ಆಗಿರ್ಬೋದು ಸರ್? ಸರ್ ನೋಡ್ಬೇಕು ಸರ್, ಇವಾಗ ಎಲ್ಲಾನು ಶೆಡ್ ಗಿಡ್ ಎಲ್ಲ ಹೋಯ್ತು. ನಾಳೆ ಎಲ್ಲ ನೋಡ್ದೆ ಗೊತ್ತಾಗುತ್ತೆ ಸರ್. ಇವಾಗ ಏನು ರೀಸೆಂಟ್ ಹೇಳಕ್ ಆಗಲ್ಲ. ನಾಳೆ ಕಸ್ಟಮರ್ ಬಂದು ಯಾವ್ದೋ ಗಾಡಿಗಳು ಯಾವ್ದು ರನ್ನಿಂಗ್ ಇದೆಯೋ, ಇನ್ಶೂರೆನ್ಸ್ ಎಲ್ಲ ಇಲ್ಲ, ಅದೆಲ್ಲ ನೋಡ್ಬಿಟ್ಟು ಇದ್ ಮಾಡ್ಬೇಕು ಸರ್. ಇಲ್ಲ, ಅಲ್ಲಿ ಒಳಗಡೆ ನೋಡಿದೆ ನಾನು, ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಭಸ್ಮ ಆಗ್ಬಿಟ್ಟಿದೆ. ಅಲ್ಲಿ ನಿಮ್ಗೆ ಏನು ಯೂಸಬಲ್ ತರ ಏನು ಕಾಣಿಸ್ತಾನೆ ಇಲ್ಲ. ನೀವು ಎಷ್ಟು ವರ್ಷದಿಂದ ಇದು ಗ್ಯಾರೇಜ್ ನಡೆಸ್ತಾ ಇದ್ರ ಸರ್? 12 ವರ್ಷದಿಂದ ಇಲ್ಲಿದೆ ಸರ್. ನೋಡಿ ಗೈಸ್, ಓನರ್ ಬಂದ್ಬಿಟ್ಟು ಅವರ ಒಂದು ಅನಿಸಿಕೆ, ಅವ್ರ ಒಂದು ನೋವನ್ನ ತೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. अंदर भी चला गया ಅಲ್ಲೋಡ ಉಮರ್ ಅಲ್ಲೋಡ ನಾನೆಲ್ಲ ಹೋಗಿದ್ದೆ ಎಲ್ಲ ಬೇರೆ ಹೋಟೆಲ್ ಇತ್ತು ಓಪನಿಂಗ್. ಖಾಲಿ ಮಾಡಿದೀನಿ. ಏನಿಲ್ಲ, ಒಂದು ವಾಚರ್ಸ್ ಕರೀತೈತೆ. ಅದನ್ನ ಕಾಣಿಸ್ಕೊಂಡ್ರೆ ಡ್ರೋನ್ ಎತ್ಕೊಂಡ್ಬರ್ಬೇಕು. ಇದನ್ನೇ ಬ್ಲಾಗ್ ಮಾಡ್ಬೋದು ಪೂರ್ತಿ. ಇದು ಒಂದ್ ನಿಮಿಷ ವಿಡಿಯೋ ಹಾಕ್ಕೊಡ್ತೀನಿ ನಮ್ಗೆ ಒಂದು ಪೋಸ್ಟ್. ನಮ್ಮ ಜೊತೆ ಈಗ ಪ್ರತ್ಯಕ್ಷದರ್ಶಿ ಒಬ್ರು ಇದ್ದಾರೆ. ಯಾಕಂದ್ರೆ ಇದು ಇವರೇ ಮೊದ್ಲು ಈ ಅಗ್ನಿ ಅವಘಡನ ನೋಡಿದ್ದು. ಆ ಅಗ್ನಿ ಅವಘಡ ನೋಡಿ ಒಂದು ಪಕ್ಕದಲ್ಲೇ ಒಂದು ಬ್ಯಾಟ್ರಿ ಶಾಪ್ ಇದ್ದ ಕಾರಣ ಒಂದು ಇವರು ಮೊದ್ಲು ಇನ್ಫಾರ್ಮ್ ಮಾಡ್ತಾರೆ. ಆ ಬ್ಯಾಟ್ರಿ ಶಾಪ್ ಅವ್ರು ತಕ್ಷಣ ಬಂದು ಎಲ್ಲಾ ಬ್ಯಾಟ್ರಿಗಳನ್ನು ಹೊರ ತೆಗಿತಾರೆ. ಇವರಿಂದಾಗಿ ಒಂದು ದೊಡ್ಡ ಅನಾಹುತ ಆಗೋದ್ರಿಂದ ತಪ್ಪಿತು. ಸರ್, ನೀವು ಮೊದ್ಲು ಎಲ್ಲಿ ನೋಡಿದ್ರಿ ಬೆಂಕಿ ಇದೆ? ಜಸ್ಟ್ ನನ್ನ ಅಂಗಡಿಯಲ್ಲಿ ಇದ್ದೆ. ನಾನು ಆಚೆ ಬಂದ ತಕ್ಷಣ ಯಾರೋ ದಾರಿಯಲ್ಲಿ ಹೋಗೋರು ಹೇಳಿದ್ರು ಬೆಂಕಿ ಹತ್ಕೊಂಡೈತೆ ನೋಡಿ ಅಂತ. ನೋಡಿದ್ದಕ್ಕೆ ಅರ್ಥ ಆಯ್ತು, ಹೌದು ಹೊಗೆ ಎಲ್ಲ ಬರ್ತಾ ಇತ್ತು. ಜಸ್ಟ್ ನಾನು ತಕ್ಷಣನೇ ನಮ್ಮ ಪಕ್ಕದವ್ರು ಇರೋರ್ನೆಲ್ಲ ಇನ್ಫಾರ್ಮ್ ಮಾಡಿ ಅವ್ರನ್ನ ಕರ್ಸ್ಕೊಂಡು ಏನ್ ಮಾಡ್ಬೇಕಂತ ಅದನ್ನ ಮಾಡಿಸ್ಕೊಂಡು, ಮತ್ತೆ ನಮ್ದು ಅಂಗಡಿದು ಏನಿತ್ತು ಬಚಾವಣೆ ಮಾಡೋದು ಎಲ್ಲ ಮಾಡ್ಕೊಂಡು, ಅವರೇ ಫೈರ್ ಬ್ರಿಗೇಡ್ಸ್ ಅವ್ರನ್ನ ಕರ್ಸ್ಬೇಕಾಗಿತ್ತು ಅಂತ ಹೇಳಿದ್ರು. ಅವ್ರನ್ನ ಕರ್ಸ್ಕೊಂಡು ಎಲ್ಲ ಇವೆಲ್ಲ ಮಾಡಿದ್ದೀವಿ ಸರ್. ಓಕೆ, ನೀವು ನೋಡಿದಾದ್ಮೇಲೆ ಫೈರ್ ಏನು ಆ ಅಗ್ನಿಶಾಮಕ ದಳದವ್ರು ಎಷ್ಟೊತ್ತಾದ್ಮೇಲೆ ಬಂದ್ರು? ಒಂದು 10 to 15 ಮಿನಿಟ್ಸ್ ಆಗಿ ಬಂದ್ರು ಸರ್. ಏನ್ ನಿಮ್ಗೆ ಎಕ್ಸಾಕ್ಟ್ ಕಾರಣ ಏನು ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಕಾರಣ ಅಂತೂ ಏನು ಹೇಳೋದಿರಲ್ಲ ಸರ್. ಏನೋ ಲೈನ್ ಗಳು ಹೋಗಿದೆ, ಶಾರ್ಟ್ ಸರ್ಕ್ಯೂಟ್ ಏನಾನ ಆಗಿರ್ಬೋದು. ಅದು ಬೇರೆ ಸ್ಕ್ರಾಪ್ಗಳೈತೆ, ಅದರಿಂದ ಏನಾನ ಆಗಿರ್ಬೋದು ಸರ್. ಇದರಿಂದ ಯಾರಿಗೂ ಏನು ಪ್ರಾಣ ಹಾನಿ ಅಥವಾ ಗಾಯ ಆಗಿರೋದು ಏನು ಆಗಿಲ್ಲ? ಇಲ್ಲ, ಆ ತರ ಏನಾಗಿಲ್ಲ. ಎಲ್ಲ ಸೇಫ್ ಆಗಿದ್ರು. ಗ್ಯಾರೇಜ್ ಕ್ಲೋಸ್ ಇತ್ತಾ? ಹೌದು, ಗ್ಯಾರೇಜ್ ಎಲ್ಲ ಕ್ಲೋಸ್ ಇತ್ತು. ಪಕ್ಕದಲ್ಲಿ ಇರೋ ಎಲ್ಲ ಕ್ಲೋಸ್ ಇತ್ತು. ಎಲ್ಲ ಬೆಂಕಿ ಸುಟ್ಕೊಂಡಾಯ್ತು, ಅವೆಲ್ಲ ಕ್ಲೋಸ್ ಇತ್ತು. ಪಕ್ಕದಲ್ಲಿ ನಾವು ಫರ್ನಿಚರ್ ಶಾಪ್ ಅವರು, ನಮ್ ಓಪನ್ ಇತ್ತು. ಹೋಗೋರು ಯಾರು ಹೇಳಿದ್ರು ನಮ್ಗ, ಅಷ್ಟರಲ್ಲಿ ನಾವು ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಕರ್ಸ್ಕೊಂಡಿರೋದು. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಫರ್ನಿಚರ್ ಶಾಪ್ ಓಪನ್ ಇದ್ದ ಕಾರಣ ಇದು ಅಕ್ಕಪಕ್ಕ ಇರೋ ಅಂಗಡಿಗಳೆಲ್ಲ ಒಂದು ಬಚಾವ್ ಆಗಿರೋದು. ಇಲ್ಲಾಂದ್ರೆ ಇವರು ಸಹ ಕ್ಲೋಸ್ ಮಾಡಿದ್ರೆ ಇನ್ನೂ ಒಂದು ದೊಡ್ಡ ದುರಂತ ಸಂಭವಿಸೋ ಕಾರಣ ಇರ್ತಿತ್ತು. ನೀವು ನೋಡಿದಾಗೆ ಸ್ವಲ್ಪ ಹೊತ್ತು ಮುಂಚೆ ಒಂದು ಅಗ್ನಿ ಅವಘಡ ಸಂಭವಿಸಿದೆ.
ಆ ಅಗ್ನಿ ಅವಘಡ ಸಂಭವಿಸಿದ ತಕ್ಷಣ ಅಗ್ನಿಶಾಮಕ ದಳದವ್ರು ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಸ್ವತಃ ಜಿಲ್ಲಾ ಫೈರ್ ಆಫೀಸರ್ ಆಗಿರೋದಂತ ಅಗ್ನಿಶಾಮಕ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಗೆ ಎಷ್ಟೊತ್ತು ಮಾಹಿತಿ ಬಂತು ಸರ್? ಅರೌಂಡ್ 8:55 8:55 ಫೈರ್ ಕಾಲ್ ಬಂತು, ಈ ರೀತಿ ಬೆಂಕಿ ಆಗಿದೆ, ಒಂದು ಹಿಂದೂಸ್ತಾನ್ ಗ್ಯಾರೇಜ್ ಅಲ್ಲಿ ಬೆಂಕಿ ಆಗಿದೆ ಅಂತ ಕಾಲ್ ಕೊಟ್ಟಿರ್ತಾರೆ. ಸೊ ITPL ಫೈರ್ ಸ್ಟೇಷನ್ ಇಂದ 2 ವೆಹಿಕಲ್, ಹೊಸಕೋಟೆ ಫೈರ್ ಸ್ಟೇಷನ್ ಇಂದ 1 ವೆಹಿಕಲ್ ಸ್ಪಾಟ್ಗೆ ಬಂದು ಆಲ್ಮೋಸ್ಟ್ ಫೈರ್ ಎಲ್ಲ ಪುಟ್ ಆಫ್ ಮಾಡಿದೀವಿ. ಸ್ವಲ್ಪ ಸಾಲ್ವೇಜ್ ವರ್ಕ್ ಆಗ್ತಿದೆ, ಸ್ವಲ್ಪ ಸ್ಮೋಕ್ ಇದೆ ಅಷ್ಟೇ, ಎಲ್ಲ ಕ್ಲಿಯರ್ ಆಗಿದೆ. ಸರ್, ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ನೀವು ಎಷ್ಟೊತ್ತಿಗೆ ಬಿಲ್ ಬಂದ್ರಿ ಸರ್? 8:55ಕ್ಕೆ ನಮಗೆ ಕಾಲ್ ಬಂದಿದೆ. ಕಾಲ್ ಬಂದ ತಕ್ಷಣ ಗಾಡಿ ಟರ್ನ್ಔಟ್ ಆಗುತ್ತೆ, ಟರ್ನ್ಔಟ್ ಆಗಿ ಇಲ್ಲಿ ಸ್ಪಾಟ್ ರೀಚ್ ಆಗಿದ್ದೀವಿ. ಸರ್, ಈಗ ಕಾರಣ ಏನ್ರಿಂದ ಆಗಿರ್ಬೋದು? ಈಗ ಎಕ್ಸಾಕ್ಟ್ ಐಡಿಯಾ ಎಲ್ಲ ನೋಡ್ಬೇಕು, ಚೆಕ್ ಮಾಡ್ಬಿಟ್ಟು. ಸರ್, ಏನಾದ್ರು ಯಾರಿಗಾದ್ರೂ ಗಾಯ ಆಗಿರೋದ್ರು ಏನಾದ್ರು? ಯಾವುದೇ ರೀತಿಯ ಪ್ರಾಣಹಾನಿ ಆಯ್ತಾ ಅಂತ ಏನು ಆಗಿಲ್ಲ. ಸರಿ ಸರ್, ಇದು ಗೈಸ್ ನೋಡಿ, ಈಗ ತೋರ್ಸಿದ್ರೆ ಒಳಗಡೆ ಅವರು ರಿಸ್ಕ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೊ ಮಚ್. ಓಹ್ ಸರಿಪ, ಮಾಡ್ತೀವಿ. ಕತ್ಲಲ್ಲಿ ಏನು ಕಾಣಿಸಲ್ಲ. ಹ್ಞೂ ಸರಿಪ. ಅಲ್ಲಿ ನೋಡು, ಅಲ್ಲಿ ತೋರ್ಸು ನೋಡಿ ಯಾವ ತರ ಆಗಿದೆ ಅಂತ. ಇಲ್ಲೆಲ್ಲಿ ಲೈಟ್ ಇಟ್ಟಿದ್ರೆ ಚೆನ್ನಾಗಿರೋದು. ನೋಡಿ ಗೈಸ್, ಎಲ್ಲ ಯಾವ ತರ ಆಗ್ಬಿಟ್ಟಿದೆ, ಒಂದು ಚೂರು ಇಲ್ಲ, ಫುಲ್ಲು ಗ್ಯಾರೇಜೇ ಭಸ್ಮ ಆಗಿದೆ ಕಂಪ್ಲೀಟ್ ಆಗಿ. ಮೆಟಲ್ಲು, ಇದು ಫ್ಯಾಕ್ಟ್ರಿ ನೋಡಿ. ನೋಡಿ ಗೈಸ್, ಫುಲ್ಲು ಜನ ಯಾವ ತರ ಆಗ್ಬಿಟ್ಟಿದ್ದಾರೆ, ಹೆವಿ ಟ್ರಾಫಿಕ್ ಬೇರೆ ಆಗ್ಬಿಟ್ಟಿದೆ. ಎಲ್ಲ ಕಳ್ಸಿನಿ, ಅದೆಲ್ಲ ಅಟ್ಯಾಚ್ ಮಾಡಿ ಇವ್ರದ್ದು ಮಾತಾಡಿರೋದು ಆಗ್ತದೆ. ಇದು ಶಾರ್ಟ್ ಸಾಂಗ್ ಪೋಸ್ಟ್ ಎರಡು ಪೋಸ್ಟ್ ಇವ್ರದ್ದು ಮಾತಾಡಿರೋದು ಪೊಲೀಸ್ ಅವ್ರದ್ದು. ಇವರು ಫ್ಲಾಶ್ ಅನ್ ಮಾಡೋ. ಈ ಕಡೆ